ನಂಜನಗೂಡಿನಲ್ಲಿ ದಿಆರ್ ಧ್ರುವನಾರಾಯಣರವರ ಅಭಿಮಾನಿಗಳ ಬಳಗದ ವತಿಯಿಂದ ದಿವಂಗತ ಧ್ರುವನಾರಾಯಣರವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜಿಸಿದ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿವಂಗತ ಧ್ರುವನಾರಾಯಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಶಾಸಕರಾಗಿ, ಸಂಸದರಾಗಿ ಧ್ರುವನಾರಾಯಣರವರು ಕ್ಷೇತ್ರದಾದ್ಯಂತ ಅತ್ಯುತ್ತಮ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಬೇಕಿತ್ತು. ಆದರೆ ಅವರು ನಮ್ಮೊಟ್ಟಿಗೆ ಇಲ್ಲ. ಇಂದಿಗೆ ಅವರು ನಮ್ಮನ್ನು ಅಗಲಿ 1 ವರ್ಷವಾಗಿದೆ. ಅವರ ಸವಿ ನೆನಪಿನಲ್ಲಿ ಜನರ ಪರ ಕಾರ್ಯಗಳನ್ನು ಅಭಿಮಾನಿಗಳು ಮಾಡುತ್ತಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ನೂರಾರು ಮಂದಿಗೆ ಕಣ್ಣಿಗೆ ಸಂಬಂಧಪಟ್ಟ ವಿವಿಧ ಕಾಯಿಲೆಗಳನ್ನು ತಪಾಸಣೆ ನಡೆಸಿ ಔಷಧಿ ಹಾಗೂ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು. ಆ ಒಂದು ಸರ್ಕಲ್ನ ಧ್ರುವನಾರಾಯಣ ವೃತ್ತ ಅಂತ ಹೆಸರಿಡಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರದ ಪರಿಶೀಲನೆ ಸಾಕು. ಸರ್ಕಾರ ನಮ್ಮದೇ ಇದೆ. ಆದ್ದರಿಂದ ಶೀಘ್ರದಲ್ಲಿ ಅಪೋಲೋ ವೃತ್ತವನ್ನ ಧ್ರುವನಾರಾಯಣ ವೃತ್ತವಂತೂ ಮಾಡಲೇಬೇಕು ಅಂತ ಹೇಳಿ ನನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಬಹುದು. ಎರಡನೇದಾಗಿ ಇಲ್ಲಿಗೆ ಮೇಲ್ಸೇತುವೆ ಧ್ರುವನಾರಾಯಣ ಅವರ ಕನಸಿನ ಕೂಸು. 100 ಕೋಟಿ ಖರ್ಚು ಮಾಡಿ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು. ಹಲವಾರು ವರ್ಷ ಅವರ ಹೋರಾಟದಿಂದ ಅದೊಂದು ಮೇಲ್ಸೇತುವೆ ಬಂದಿದೆ. ಅದು ಕೇಂದ್ರದ ವ್ಯಾಪ್ತಿ ಬರ್ತದೆ. ಬಂದರೂ ಪರವಾಗಿಲ್ಲ. ರೈಲ್ವೆ ಮೇಲ್ಸೇತುವೆಗೆ ಧ್ರುವನಾರಾಯಣ ಸಾಹೇಬರ ಹೆಸರನ್ನು ಇಡೋದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು. ಅದು ಮಾಡಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟಪಡ್ತೇನೆ. ಅವರ ಜೊತೆ ಕೊನೆ ದಿನ ಟೂರ್ ನಾನು ಇದ್ದೆ. ನಾನು ಮಾರುತಿ ಅವರು ಮತ್ತು ನಾಗೇಶ್ವರ ಎಲ್ಲ ಇದ್ದೀವಿ. ಎಲ್ಲರೂ ಮಾಡ್ಕೊಂತಾರೆ. ನಾವು ನಮ್ಮ ಮನೆಗಳಲ್ಲಿ ನಮ್ಮಲ್ಲಿ ಯಾರು ಕಳ್ಕೊಂಡ್ರೆ ಅದು 3-4 ತಿಂಗಳಲ್ಲೇ ಅವ್ರನ್ನ ಮರೆಯುವಂಥ ಸ್ವಭಾವ ಎಲ್ಲರಿಗೂ ಇರ್ತದೆ. ಅವ್ರ ನೆನಪೇ ನಾವೇ ಬಿಟ್ಬಿಡ್ತೀವಿ ನಮ್ಮ ಮನೆಯವ್ರನ್ನ. ಆದರೂ ಒಬ್ಬ ನಾಯಕನ ಕಳೆದ 1 ವರ್ಷದಿಂದ ನಿರಂತರವಾಗಿ 2 ತಿಂಗಳಲ್ಲಿ ಎಲ್ಲರೂ ಇವತ್ತು ಕೂಡ ನಾವು ಊರಿಗೆ ಹೋದ್ರು ಅವ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅವ್ರು ನೆನಪಿದೆ. ನಾಗೇಶ್ವರ ಹೇಳಿದಂಗೆ ಅವ್ರಿಗೆ ಯಾವುದೇ ದೊಡ್ಡ ಮಟ್ಟದ ಅಧಿಕಾರ ಇಲ್ಲ. ಆದರೂ 2 ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನನ ಅವ್ರ ಎದುರು ಅಂದರೆ ಅವರ ನಡವಳಿಕೆ ಆಗಿತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ಇವತ್ತು ಈಗ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಅವರು ಈ ಸರ್ಕಾರದಲ್ಲಿ ಇದ್ದು ದೊಡ್ಡ ಅಧಿಕಾರ ಇರ್ತಾರೆ. ಅವರಿಂದ 2 ಜನ ಇರ್ತಿದ್ರು. ನಾವೆಲ್ಲ ಏನಾಗ್ತಿದ್ವಿ, ನಮಗೆ ಊಹಿಸಲು ಅಸಾಧ್ಯ ಆ ಥರ ಆಗ್ತದೆ. ನನಗೆ ಒಂದೇ ಒಂದು ಅವ್ರಿಗೆ ಎಷ್ಟು ಇದು ಸ್ವಭಾವ ಅಂತ ಹೇಳಿದ್ರೆ, ಒಂದೆಲ್ಲ KPC ಚುನಾವಣೆ ನಡೀತಾ ಇದೆ, ಇನ್ನು 2 ಚುನಾವಣೆ ಇದೆ. ಯಾವುದೋ ಒಂದು ವಿಚಾರ ರಾತ್ರಿ ನಾನು ಫೋನ್ ಮಾತಾಡಿ ಒಂದು ವಿಚಾರ ಹೇಳಿದೆ ಅವರಿಗೆ. ತುಂಬ ಸಿಟ್ಟು ಬಂತು ಅವ್ರಿಗೆ. ನಿನಗೆ ತಲೆಕೆಟ್ಟಿದೆಯಾ ಅಂತ ಕೇಳೋದು ನಮಗೆ. ಏನಪ್ಪ ನೀನು ತಲೆಕೆಟ್ಟೋಗಿದ್ಯಾ ಅಂದರು. ಫೋನ್ ಇಟ್ಬಿಟ್ಟೆ. ಯಾಕೊಬ್ಬ ಏನೋ ಸಿಟ್ಟ ಮಾತಾಡ್ತಾ ಇರ್ತಾರೆ. ಇನ್ನು ಅರ್ಧ ಗಂಟೆ ಫೋನ್ ಮಾಡ್ಬಿಡು ನನಗೆ. ನಿಜ ಮಾಡ್ಕೊಬೇಡ, ಯಾವುದೋ ವಿಚಾರಕ್ಕೆ ಮಾತಾಡಿ ಅವ್ರ ಸಮಾಧಾನ ಆಗಿಲ್ಲ. ಬೆಳಿಗ್ಗೆ 7:30 ಮನೆಗೆ ಬಂದರು. ಎದಕ್ಕೆ ಬರೋ ಧೈರ್ಯಗಳು ನಾವೆಲ್ಲ ಇದ್ದೀವಿ, ಮಾಡ್ತೀವಿ. ಆ ಚುನಾವಣೆಯಲ್ಲಿ ನಮ್ಮ ಥರ ಬಿಟ್ಟರೆ ಗೊತ್ತಿಲ್ಲ. ಪ್ರತಿದಿನ 12 ಗಂಟೆ 1 ಗಂಟೆ ರಾತ್ರಿ ಮನೆಗೆ ಹೋಗೋದು ಬಿಟ್ಕೊಂಡು ಧೈರ್ಯವಾಗಿರು ಎಲ್ಲ ಮಾಡ ನಾಯಕ ಇವತ್ತು ಸಿಗಲ್ಲ. ನಾವೆಲ್ಲ ನಿಜವಾಗ್ಲೂ ಅನಾಥರ ರಾಜಕಾರಣದಲ್ಲಿ ನಮ್ಮಂಥ ಅರ್ಥದೃಷ್ಟಿ ಇಲ್ಲ ಅಂತ ನಾನು